ಆಮೇಲೆ ಇದನ್ನ ಮಾಡಿದ್ರೆ ಬೇರೆ ವೇ ಇಲ್ಲ ನಮ್ಗೆ. ದಿಸ್ ಇಸ್ ದ ಟ್ರೀಟ್ಮೆಂಟ್. ಓಕೆ, ಇದನ್ನ ಬಿಟ್ಬಿಟ್ಟು ಆಮೇಲೆ ಮಾಡೋಣ ಇನ್ನೊಂದು ಸ್ವಲ್ಪ. ನೋ, ವಿ ಡಿಡ್ಂಟ್ ಹ್ಯಾವ್ ಟೈಮ್. ನಾವು ಈಸಿಯಾಗಿ ಹೇಳ್ಬೋದು ಬಿ ಸ್ಟ್ರಾಂಗ್ ಅಂತ, ಬಟ್ ಇಂಟರ್ನಲ್ ಒಂದು ಭಯ ಇದ್ದೇ ಇರುತ್ತೆ. ಹಿರಿಯರು ಮಾಡಿಟ್ಟು ಹೋಗಿದ್ದಾರೆ, ಆದ್ರೆ ಅದನ್ನ ಹಾಳು ಮಾಡೋದನ್ನೇ ನಾವು ಜಾಸ್ತಿ ನೋಡ್ತೇವೆ ಹೊರತು ಅದನ್ನ ಇಲ್ಲಿವರೆಗೂ ಒಂದೇ ಒಂದು ಸಣ್ಣ ಮಾತಿಗೂ ಆಹಾರ ಕೊಡದೇನೆ ಅದನ್ನ ಕಾಪಾಡ್ಕೊಬರುದು, ಅದು ಒಂದು ದೊಡ್ಡ ಸಾಧನೆ. ಅಭಿಮಾನಿ ತರ ನೋಡಿದ್ರೆ ನಾನು ಅದು ಇಫ್ ಐ ಸೀನ್ ಅವ್ನ ಅಭಿಮಾನಿ, ನಾನು ಆಕ್ಟರ್ ಕಡೆ ಅಭಿಮಾನಿನ ಅಭಿಮಾನದಿಂದ ನೋಡ್ತೀನಿ. ನಿಮ್ಗೆ ಈ ಸಂದರ್ಭದಲ್ಲಿ ಒಮ್ಮೆ ಆ ಕಡೆಯಿಂದ ಬಂಗಾರಪ್ಪನವರು, ಈ ಕಡೆಯಿಂದ ತಂದೆ ತಾಯಿ ಏನಾದ್ರೂ ಇದ್ದಿದ್ರೆ ಅಂತ ಅನಿಸ್ತಾ ಇವಾಗ? ನಿಮ್ಗೆ ಅದ ಹೋಗ್ಬೇಕು ಅನ್ನುವಂಥ ಆತಂಕಗಳೇ ನಿಮ್ಮನ್ನ ಸಿಕ್ಕಾಪಟ್ಟೆ ಕಾಡಿರ್ಬೋದಲ್ಲ, ಹಗಲು ರಾತ್ರಿ ನಿದ್ದೆ ಇಲ್ಲದೇನೆ ಅಲ್ಲ? ತುಂಬ ಅಂದರೆ ತುಂಬ ಅದು ಹಂಗಾಯ್ತು. ಬಟ್ ಏನಂದರೆ ಅದೇ ನಂಗೆ ಗೊತ್ತಿಲ್ಲ ಎಲ್ಲಿಂದ ಅದು ಬಂತು, ದೇವರೇ ಕೊಟ್ಟಿರೋಕ್ಕೆ ಸಾಧ್ಯ ಅಷ್ಟೇ. ಆ್ಯಂಡ್ ಹಿ ಹ್ಯಾಸ್ ಟು ಬಿಕಮ್ ಆಲ್ ರೈಟ್ ಆ್ಯಂಡ್ ಕಮ್ ಬ್ಯಾಕ್ ಅನ್ನೋದು ಮನಸ್ಸಲ್ಲಿತ್ತು. ಆಮೇಲೆ ಇದನ್ನ ಮಾಡಿದ್ರೆ ಬೇರೆ ವೇ ಇಲ್ಲ ನಮ್ಗೆ. ಹೌದು ಹೌದು. ದಿಸ್ ಇಸ್ ದ ಟ್ರೀಟ್ಮೆಂಟ್. ಓಕೆ, ಇದನ್ನ ಬಿಟ್ಬಿಟ್ಟು ಆಮೇಲೆ ಮಾಡೋಣ ಇನ್ನೊಂದು ಸ್ವಲ್ಪ. ನೋ, ವಿ ಡಿಡ್ಂಟ್ ಹ್ಯಾವ್ ಟೈಮ್. ಲಾಸ್ಟ್ ಕೀಮೋ ಆದಮೇಲೆ ಎಷ್ಟು ವೀಕ್ಸ್? ಅದು 3 ವೀಕ್ಸ್. ನವಂಬರ್ 3 ವೀಕ್ಸ್. ಅದಕ್ಕೆ ಕರೆಕ್ಟಾಗಿ ಅಲ್ಲಿ ಸರ್ಜರಿ ಆಗಬೇಕು. ಕೀಮೋ ಲಾಸ್ಟ್ ಮುಗಿದು ಅಲ್ಲಿಗೆ ಟೈಮ್ ಇತ್ತು, ಇದೇ ದಿನ ಆಗಬೇಕಂತಲೇ ಇತ್ತದು, ಅಷ್ಟು ನಂಬರ್ ಇತ್ತು ಅದಕ್ಕೆ. 2-3 ಡೇಸ್ ಹಿಯರ್ ಆ್ಯಂಡ್ ದೇರ್ ಅಷ್ಟೇ. ಸೊ ವಿ ಹ್ಯಾಡ್ ಟು ಗೋ, ನೋ ಚಾಯ್ಸ್. ಆ್ಯಂಡ್ ಇಟ್ಸ್ ಗೋಯಿಂಗ್ ಟು ಹೆಲ್ಪ್ ಹಿಮ್, ಈಸ್ ಗೋಯಿಂಗ್ ಟು ಬಿಕಮ್ ಆಲ್ ರೈಟ್. ಅದ್ರ ಬಗ್ಗೆ ನಾನು ಹೆದರಲೇ ಇಲ್ಲ. ಬಿಕಾಸ್ ಅವರು ಡಾಕ್ಟರ್ಸ್ ಮಾತಾಡಿದ್ದು, ಎವ್ರಿಬಡಿ ಫೌಂಡ್ ಔಟ್ ಅಬೌಟ್ ಹಿಮ್. ಸೊ ಆಮೇಲೆ ಎಲ್ಲ ಡಾಕ್ಟರ್ಸ್ ಹೇಳ್ತಾರೆ, ನಾವು ಅವ್ರ ಬಗ್ಗೆ ನೋಡಿದ್ವಿ, ಓದಿದ್ವಿ, ಡೋಂಟ್ ಗೆಟ್ ಸ್ಕೇರ್ಡ್, ಈಸ್ ವೆರಿ ಗುಡ್, ಈಸ್ ಒನ್ ಆಫ್ ದ ಬೆಸ್ಟ್ ಅಂತೆಲ್ಲ ಹೇಳ್ತಾಯಿದ್ರು. ಸೊ ಆ ಧೈರ್ಯ ನಾನು ದೇವ್ರು ಕೊಟ್ಟಿದ್ದು. ಆಮೇಲೆ ಅವ್ರು ಸರಿಯಾಗಿ ಬರಬೇಕು ಅಷ್ಟೇ, ಇದು ಒಂದೇ ವೇ ಇರೋದು. ಸೊ ಎಲ್ಲನೂ ನೋಡಲೇಬೇಕು, ಅನುಭವಿಸ್ಲೇಬೇಕು. ಆ್ಯಂಡ್ ಇಟ್ ಟರ್ನ್ಡ್ ಔಟ್ so good that he's here now today, healthy. ಈ ಜೀವನದಲ್ಲಿ ಇಂಥ ಒಂದು ಆಘಾತಕಾರಿ ಸನ್ನಿವೇಶ ಬಂದಾಗ ಹೇಗೆ ತಗೋಬೇಕು ಅಂತ ಏನಂತ ಹೇಳ್ತೀರಿ? ಅದೇ ಐ ಥಿಂಕ್ ಎವ್ರಿಬಡಿ ನಾವು ಈಸಿಯಾಗಿ ಹೇಳ್ಬೋದು ಬಿ ಸ್ಟ್ರಾಂಗ್ ಅಂತ, ಬಟ್ ಇಂಟರ್ನಲ್ ಒಂದು ಭಯ ಇದ್ದೇ ಇರುತ್ತೆ. ಅಲ್ಟಿಮೇಟ್ಲಿ ನಾವು ಒಂದು ಕಾನ್ಫಿಡೆನ್ಶಿಪ್ ಬಿಲ್ಡ್ ಮಾಡಬೇಕಾಗುತ್ತೆ. ದಟ್ಸ್ ವಾಟ್, ಟೇಕ್ ಫ್ಯಾಮಿಲಿ ಸಪೋರ್ಟ್, ಟೇಕ್ ಯುವರ್ ಫ್ರೆಂಡ್ಸ್ ಸಪೋರ್ಟ್. ಅವರೆಲ್ಲ ನಿಮಗೆ ಮೋಟಿವೇಟ್ ಮಾಡ್ತಾರೆ. ಆ್ಯಂಡ್ ಫಾರ್ ಮಿ ಐ ಕ್ಯಾನ್ ಸೇ ದಟ್ ಬಿ ಬೋಲ್ಡ್, ಬಿಲೀವ್ ಇನ್ ಡಾಕ್ಟರ್ಸ್, ಬಿಕಾಸ್ ದೇ ಆರ್ ದ ಪೀಪಲ್ ಹೂ ರಿಯಲಿ ಫೈಟ್ ಫಾರ್ ಅಸ್. ಬಹುಶಃ ಇಂಥ ಕ್ಷಣಗಳು ಕುಟುಂಬ, ಮಕ್ಕಳು, ಹೆಂಡತಿ, ಬದುಕು ಇವೆಲ್ಲವನ್ನು ಮತ್ತೊಮ್ಮೆ ಅವಲೋಕನ ಮಾಡಿಕೊಳ್ಳುವಂಥ ಒಂದು ಅವಕಾಶ ಕೊಡ್ತದೆ ಅಂತ. ಖಂಡಿತ ಕೊಡುತ್ತೆ, 100% ಕೊಡುತ್ತೆ. ಅದು ಅಪಾರ್ಟ್ ಫ್ರಮ್ ದಟ್ ಇಂಪಾರ್ಟೆನ್ಸ್ ಆಫ್ ಲೈಫ್, ಎಷ್ಟು ಇಂಪಾರ್ಟೆಂಟ್ ಲೈಫ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್, ವ್ಯಾಲ್ಯೂ ಆಫ್ ಲೈಫ್. ಇವಾಗ ಎಷ್ಟು ಜನ ಆಸೆ. ನಾವು ಒಂದೊಂದು ಸತಿನೂ ಪೂಜೆಗಳು ಮಾಡ್ತಿರ್ಬೇಕಾದ್ರೆ ಐದು ನೋಡ್ಬೇಕಾದ್ರೆ ಐ ಯೂಸ್ ಟು ಕ್ರೈ. ಮಾರ್ನಿಂಗ್ ಐ ಯೂಸ್ ಟು ಗೆಟ್ ಅಪ್, ಐ ಯೂಸ್ ಟು ಸಿ ಎವ್ರಿಥಿಂಗ್, ದ ಟಿಯರ್ಸ್ ಯೂಸ್ ಟು ರೋಲ್. ಅಂದರೆ ಇದು ಎಲ್ಲಿಂದ ಸಾಧ್ಯ? ಆ್ಯಂಡ್ ಯಾರೋ ಫೋನ್ ಮಾಡಿದ್ರೆ ಆ ವಾಯ್ಸ್ ಕೇಳಿದ್ರೆ ಐ ಯೂಸ್ ಟು ಬಿಕಮ್ ಮೋರ್ ಎಮೋಷ್ನಲ್. ಜಸ್ಟ್ ಹಿಯರಿಂಗ್ ದ ವಾಯ್ಸ್ ಐ ಯೂಸ್ ಟು ಬಿಕಮ್ ಎಮೋಷ್ನಲ್. ಸಮ್ಟೈಮ್ಸ್ ಐ ಕುಂಟ್ ಟಾಕ್ ಟು ದೆಮ್ ಆಲ್ಸೋ. ಎಷ್ಟೋ ಸತಿ ಗೀತನ್ನು ಕೊಟ್ಬಿಟ್ಟಿದ್ದೀನಿ ಫೋನ್. ಒಂದೊಂದು ಸತಿ ಮನಸ್ಸಿಗೆ ಒಂಥರ ಒಂದು ಐ ಡೋಂಟ್ ನೋ, ಇಟ್ಸ್ ವೆರಿ ಹಾರ್ಡ್ ಟು ಸೇ. ನೀವು ಆಪರೇಷನ್ ಆದ ನಂತರ ಅಮೆರಿಕದಿಂದ ನೀವು ಮಾತಾಡಿದಾಗ ನನಗಂತೂ ಅದು ನನ್ನ ಜೀವನದ ಬಹಳ ದೊಡ್ಡ ಮೆಮೊರೇಬಲ್ ಟೈಮ್ ಅದು. ನಿಮ್ದು ಅದು ಇದು ಅಷ್ಟು ಚೆನ್ನಾಗಿತ್ತು. ವಿ ಹ್ಯಾಡ್ ಟು ಕಾಲ್ ಯು. ಇಟ್ ವಾಸ್ ಲೈಕ್, ಅದೇ ನಾನು ಆಗ್ಲೇನೂ ಹೇಳಿದೆ, ನೀವೇನೋ ಪಕ್ಕ ಇದ್ದು ಬಿಟ್ಟು ಇಷ್ಟು ವರ್ಷಗಳು ಬರ್ದಂಗಿತ್ತದು. ಅವ್ರು ಎದ್ದು ಬಂದು ಕೂಡಲೇ ತೋರಿಸ್ದೆ ಅವತ್ತು ಅದನ್ನು, ಸಿ ದಿಸ್ ಅಂತ ಹೇಳ್ಬಿಟ್ಟು. ನೈಟ್ ಸುಮ್ಮನೆ ಯೂಟ್ಯೂಬ್ ಆನ್ ಮಾಡಿದ್ದೆ, ಅಲ್ಲಿ ಟೈಮಿಂಗ್ ಡಿಫ್ರೆನ್ಸ್ ಇರ್ತಲ್ಲ, ನಿದ್ದೆನೂ ಹಾಗೆ ಆಗ್ತಾಯಿತ್ತು. ಆವಾಗ ನಿಮ್ದು ಬಂತು. ಸೊ ಇದೇನಿದೆ ಅಂತ ನೋಡೋಕ್ಕೆ, ಫುಲ್ಲಾಗಿ ನೋಡೋವರೆಗೂ ನಾನು ಆಫೇ ಮಾಡಿಲ್ಲ. ನಾನು ಊರಲ್ಲಿದ್ದೆ, ಮಾರದಿನ ಒಂದು ಪೂಜೆಗೆ ಹೋಗ್ಬೇಕಿತ್ತು, ಕಾರ್ ತೊಳಿತಾ ಇದ್ದೆ, ಅಲ್ಲಿ ಫೋನ್ ಆ ಕಡೆ ಇಟ್ಟಿದ್ದೆ, 2 ಸರಿ ರಿಂಗ್ ಆಗಿದೆ, ನಾನು ನೋಡಿಲ್ಲ. ಅವಾಗ ಮತ್ತೊಮ್ಮೆ ರಿಂಗ್ ಆಯ್ತಲ್ಲ, ಎತ್ತದಾಗಿ ಇಲ್ಲಿಂದ ಹುಡುಗ ಒಬ್ಬರು, ಗೀತಮ್ಮ ಫೋನ್ ಮಾಡ್ತಾ ಇದ್ದಾರೆ, ದಯವಿಟ್ಟು ತೆಗೀರಿ ಅಂತಂದರು. ಅವಾಗ ನನ್ನ ಮತ್ತೆ ಆಮೇಲೆ ಅದು ಕೇಳಿದ್ಮೇಲೆ ಅವರು ಎದ್ದು ಬಂದ ಕೂಡಲೇ ಅವ್ರಿಗೆ ಕೊಟ್ಟಿದ್ದೀನಿ ಅವತ್ತು. ಆ್ಯಂಡ್ ಹಿ ಸಾ ಎವ್ರಿಥಿಂಗ್. ಆ್ಯಂಡ್ ನೀವು ಮಾತಾಡಿರೋದು ಎಲ್ಲನೂ 100ಗೆ 100 ಇಟ್ಸ್ ಹಿಮ್.
ತುಂಬಾ ಸಂತೋಷ ಆಯ್ತು ಅದು ನೋಡಿದ್ಮೇಲೆ. ಸೊ ಮಚ್ ಆಫ್ ಪಾಸಿಟಿವಿಟಿ ಇತ್ತು ಅದರಲ್ಲಿ. ನಮಗೆ ಅದು ಬೇಕಾಗಿತ್ತು ಅವಾಗ. ಅದೇ ಶಿವಣ್ಣನ ನೋಡಿದ್ದೇ ಹಾಗೆ ನಾವು. ಇಲ್ಲ, ನಾವು ಫಸ್ಟಿಂದ ಗಣಪತಿ ನೋಡಿ ಗೊತ್ತಿರೋದ್ರಿಂದ ಐ ಥಿಂಕ್ ದಟ್ ಎಸ್ ಟೋಲ್ಡ್ ಇವನ್ ಅದೊಂದು ಇದನ್ನ ಹಾಕ್ಬಿಟ್ಟು ಹೇಳಿದ್ದಾರೆ, ನೀವು ಫ್ಯಾನ್ಸಿಗೆ ಒಂದೊಂದ್ಸರಿ ಜೋರು ಮಾಡ್ತಿರಲ್ಲ, ಅದನ್ನ ಕಾರಣ ಇದೆ ಅಂತ. ಇಲ್ಲ, ದಟ್ ಈಸ್ ಡಿಫ್ರೆಂಟ್. ನಾವು ಕೋಪ ಮಾಡ್ಕೊಳ್ಳೇಬಾರ್ದು ಅಂತಲ್ಲ, ಹಂಗಿದ್ರೇನೆ ಪ್ರೀತಿಗೆ ಕರೆಕ್ಟ್ ಎಕ್ಸಾಂಪಲ್ ಸಿಗೋದು. ಇಲ್ಲಾಂದ್ರೆ ಏನಾಗ್ಬಿಡುತ್ತೆ, ಓವರ್ ಪ್ರೀತಿ ಆಗ್ಬಿಡುತ್ತೆ. ಇಬ್ಬರಿಗೂ ದಟ್ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ಅವರನ್ನೇ ಅಭಿಮಾನಿ ಥರ ನೋಡಿದ್ರೆ ನಾನು ಅಭಿಮಾನಿ. ಕರೆಕ್ಟ್. ಅದು ಇಫ್ ಐ ಸೀ ಅವನ ಅಭಿಮಾನಿ, ನಾನು ಆಕ್ಟರ್ ಕಡೆ ಅಭಿಮಾನದಿಂದ ನೋಡ್ಬೇಕು. ವಾಟ್ ಐ ಆಮ್. ಅದೇ ಹೇಳ್ತಿದ್ವಿ, ಈಕ್ವಲ್ ಸ್ಪೇಸ್ ಕೊಡಿ, ಅದು ಬೇಕು ನಮಗೆ ಅಷ್ಟೇ. ಅದರ್ವೈಸ್ ನಥಿಂಗ್ ಎಲ್ಸ್. ದಟ್ ವೇ ದ ವೇ ಡೈಲಿ ವಿಡಿಯೋಸ್ ನೋಡ್ತಿರ್ಬೇಕಾದ್ರೆ ಅನ್ಕೋತಾರೆ, ಎಷ್ಟು ಏನು ಪ್ರೀತಿ ಇದು, ಹೌ ಇಸ್ ಇಟ್ ಪಾಸಿಬಲ್. ಆಮೇಲೆ ಕೆಲವು ಫ್ಯಾನ್ಸ್ ನನ್ನ ಫೋನಿಗೆ ಮೆಸೇಜ್ಗಳು ಯಾವ್ಯಾವ್ದು ಟೈಮಲ್ಲಿ ಟೈಮ್ ಮಾಡೋರಿಗೆ ಅಷ್ಟು ಗೊತ್ತಾಗಲ್ಲ, ಚೆಕ್ ಮಾಡಲ್ಲ. ಅಕ್ಕ ಈಗ ಅಣ್ಣ ಏನು ಮಾಡ್ತಾ ಇದ್ದಾರೆ, ನಾನು ಆನ್ಸರ್ ಮಾಡ್ಬೇಕು ಅವ್ರಿಗೆ. ಅವಾಗ ತುಂಬ ಚೆನ್ನಾಗಿರುತ್ತೆ ನೋಡೋದು, ಅವ್ರ ಇನ್ನಸೆನ್ಸ್ ಎಷ್ಟು ಚೆನ್ನಾಗಿರುತ್ತೆ ಅಂದರೆ. ನಾನು ಅನ್ಕಂಡು ಇದೆಲ್ಲ ಹಿಂಗೆ ಸಾಧ್ಯ ಅಂತ. ಅವಾಗ ಅನ್ಕಂಡೆ, ಇಂಥ ಫ್ಯಾಮಿಲಿಲಿ ಅಪ್ಪಾಜಿ ಅಮ್ಮ ಇಂಥ ಫ್ಯಾಮಿಲಿ ನಾವು ನನ್ನ ಪುಣ್ಯ ಅದು. ಅದನ್ನು ನಾವು ಕರೆಕ್ಟಾಗಿ ಕ್ಯಾರಿ ಔಟ್ ಮಾಡಿ. ಅಲ್ಲ, ನೀವು ಅದನ್ನು ಉಳಿಸ್ಕೊಂಡ್ ಬಂದಿದ್ದೀರಿ. ಅದೇ ಈಗ ನಾವು ಕಣ್ಣೆದ್ರ ವಸ್ತು ಈಗ ಕಾಣ್ತೇವಲ್ಲ, ಹಿರಿಯರು ಮಾಡಿಟ್ಟು ಹೋಗಿದ್ದಾರೆ, ಆದರೆ ಅದನ್ನು ಹಾಳು ಮಾಡೋದನ್ನೇ ನಾವು ಜಾಸ್ತಿ ನೋಡ್ತೇವೆ ಹೊರತು ಅದನ್ನು ಇಲ್ಲಿವರೆಗೂ ಒಂದೇ ಒಂದು ಸಣ್ಣ ಮಾತಿಗೂ ಆಹಾರ ಕೊಡದೇನೆ ಅದನ್ನು ಕಾಪಾಡ್ಕೊಬರೋದು, ಅದು ಒಂದು ದೊಡ್ಡ ಸಾಧನೆ ಅಂತ. ಅದು ಬಹಳ ಕಷ್ಟದ ಕೆಲಸ. ಅದು ನೀವು ಕೂದಲು ತೆಗೆದು ಮುಡಿ ತಿರುಪತಿಗೆ ಹೋದೋ ಎಲ್ಲರೂ ಪೂಜೆ ಎಲ್ಲ ಮಾಡ್ತಿರ್ಬೇಕಾದ್ರೆ ಮತ್ತು ಬೆಳಗ್ಗೆನೇ ಹೋಗ್ತಿರ್ಬೇಕಾದ್ರೆ ನಾನು ಮುಡಿ ಕೊಡ್ಲಾ ಅಂತ ಯೋಚನೆ ಮಾಡ್ತೇವೆ. ನಿಮಗೋಸ್ಕರ ಮುಡಿ ಕೊಡು ಪರಂಪರೆ ಗೀತ ಬಂದದ್ದು. ಅವರು ಅಲ್ಲ, ಅವತ್ತು ಆ್ಯಕ್ಚುಲಿ ನಮ್ಮ ಮಗುದೊಂದು ಕೊಡೋದಿತ್ತು. ಅವ್ರ ಕಸಿನ್ ಸಿಸ್ಟರು ಶಿ ಪಾಸ್ಟ್ ಅವೇ ವೆರಿ ಯಂಗ್, ಇಬ್ಬರು ಹೆಣ್ಮಕ್ಳು ಅವ್ರಿಗೆ. ಸೊ ಇಬ್ಬರು ಮದುವೆ ಆಗಿತ್ತು, ಬಟ್ ಅವ್ರು ಹೋದ್ಮೇಲೆ ಮಕ್ಕಳಾಗಿದ್ದು. ಒಬ್ಬರು ಸ್ವಿಟ್ಜರ್ಲ್ಯಾಂಡಲ್ಲಿದ್ದಾರೆ, ಒಬ್ರು ಇಲ್ಲೇ ಇದ್ದಾರೆ. ಸೊ ಡೆಲಿವರಿಂದ ಹಿಡಿದು ಎಲ್ಲ ಮಗು ನಮ್ಮ ಜೊತೆಗೆ ಇದ್ದರು. ಅವರು ಲಾವಣ್ಯ ಅಂತ. ಸೊ ಅವ್ರಿಗೆ ಮಗು ಆಗಿದೆ. ನೀವು ವಿಡಿಯೋದಲ್ಲಿ ನೋಡಿರ್ಬೋದು ಮೋಸ್ಟ್ಲಿ, ಅವನ ಜೊತೆಗೆ ಆಟ ಆಡ್ತಾ ಇರೋದೆಲ್ಲ ತುಂಬ ಹಾಕಿದ್ದಾರೆ ಅದರಲ್ಲೆಲ್ಲ. ಸೊ ಅವನಿಗೆ ಕೂದಲು ಕೊಡೋದಿತ್ತು. ನಾನು ಡಿಸೈಡ್ ಮಾಡ್ಕೊಂಡಿದ್ದೆ, ನಾನು ಯಾರಿಗೂ ಹೇಳೋಕ್ಕೂ, ಹೆಂಗಿದ್ರು ಪಾಪುಗೆ ಬಂದೇ ಬರ್ತಾರಂತ ಗೊತ್ತಿತ್ತು. ಅಲ್ಲಿ ಹೋಗಿ ನಾನು ಹೇಳೋಕ್ಕಿಂತ ಮುಂಚೆ ಇವ್ರು ಹೇಳಿದ್ರು. ಆಮೇಲೆ ನಾನು ಹೇಳ್ದೆ, ಇಲ್ಲ ಇವನ್ ಐ ವಾಂಟ್ ಟು, ನಾನು ದೇವರಿಗೆ ಕೊಟ್ಟಿರ್ಲಿಲ್ಲ ಕಣ್ತಾ ಇದ್ದೆ. ಆಮೇಲೆ ಸರ್ ನಾನು ಇಷ್ಟೆಲ್ಲ ಮಾಡ್ಬೇಕು, ನಾನೇನು ಯಾಕೆ ವಿಲ್ ಗಿವ್ ಆಫ್, ನೋ ಪ್ರಾಬ್ಲಮ್. ಆ ಜೊತೆಗೆ ಎಲ್ಲ ಬಂದವ್ರು ಎಲ್ಲರೂ ಮಾಡಿಸ್ಕೊಂಡಿದ್ದಾರೆ. ಅವ್ರ ಸ್ಟಾಫ್ ಎಲ್ಲರೂ, ನಮ್ಮ ಡ್ರೈವರ್ಗಳು ಎಲ್ಲರೂ ಒಂದು 10-15 ಜನ ಮಾಡಿಸ್ಕೊಂಡ್ರು ಅವತ್ತು. ನಿಮಗೆ ಈ ಸಂದರ್ಭದಲ್ಲಿ ಒಮ್ಮೆ ಆ ಕಡೆಯಿಂದ ಬಂಗಾರಪ್ಪನವರು, ಈ ಕಡೆಯಿಂದ ತಂದೆ ತಾಯಿ ಏನಾದರೂ ಇದ್ದಿದ್ದರೆ ಅಂತ ಅನಿಸ್ತಾ ಇವತ್ತು? ಅಯ್ಯೋ, ಐ ಥಿಂಕ್ ಐ ವುಡ್ ಹ್ಯಾವ್ ಸೀನ್ ಫ್ಲಡ್ಸ್ ಆಫ್ ಟಿಯರ್ಸ್ ಫ್ರಮ್ ಬೋತ್ ಸೈಡ್. ಅಲ್ಲಿ ಸಾಹೇಬ್ರು ಇರ್ಬೋದು, ಇಲ್ಲ ಇವ್ರ ತಾಯಿ ಇರ್ಬೋದು, ಇಲ್ಲ ನನ್ನ ತಾಯಿ ನಮ್ಮ ಅಪ್ಪಾಜಿ ಇರ್ಬೋದು. ಐ ಥಿಂಕ್ ಐ ಕುಡ್ ಹ್ಯಾವ್ ಸೀನ್ ದ ಫ್ಲಡ್ಸ್ ಆಫ್ ಟಿಯರ್ಸ್. ಅವ್ರು ತಾಳ್ತಾನೂ ಇರಲಿಲ್ಲ. ಬಹುಶಃ ಅವರೇ ತಳ್ಕೊಳಕ್ಕಾಗ್ತಿಲ್ಲ. ಅಪ್ಪಾಜಿ ಅಮ್ಮ ತಳ್ಕೊಳಕ್ಕಾಗ್ತಿಲ್ಲ, ಇಬ್ಬರಿಗೂ ಅಷ್ಟೇ. ಬಿಕಾಸ್ ಲವ್ ಆ್ಯಂಡ್ ಅಫೆಕ್ಷನ್ ನಾನು ಹೇಳಿದೆ, ಯಾವಾಗ ಹೇಳ್ತಾ ಇರ್ತಾರೆ ಅಪ್ಪಾಜಿ, ಈ ಕಡೆ ಅಪ್ಪಾಜಿ ಬಂಗಾರಪ್ಪ ಅವರು ಇಬ್ಬರು ನನಗೆ 2 ಕಣ್ಣು ಥರ ಅಂತ. ಐ ಥಿಂಕ್ ಇಟ್ಸ್ 100% ಐ ಥಿಂಕ್ ಐ ವುಡ್ ಹ್ಯಾವ್ ಸೀನ್ ದ ಫ್ಲಡ್ ಆಫ್ ಟಿಯರ್ಸ್ ಅಂತ. ಅವರು ತಾಳ್ತಿರ್ಲಿಲ್ಲ. ಅವ್ರಿಗೊಂದ್ಸರಿ ತುಂಬ ಜ್ವರ ಬಂದುಬಿಟ್ಟಿತ್ತು, ಏನೋ ಇನ್ಫೆಕ್ಷನ್ ಆಗಿತ್ತು. ಆವಾಗ ರಾಮಯ್ಯ ಹಾಸ್ಪಿಟಲಲ್ಲಿ ನ್ಯೂ ಇಯರ್ಸ್ ದಿವಸ ಈವ್ ತುಂಬ ಹೊಟ್ಟೆ ನೋವು, ಏನೋ ಇನ್ಫೆಕ್ಷನ್ ಅದು. ಸೊ ಹಿ ಗಾಟ್ ಅಡ್ಮಿಟೆಡ್ ಆ್ಯಂಡ್ ತುಂಬ ಹೈ ಲೆವೆಲ್ ಇದನ್ನು ಆ್ಯಂಟಿಬಯೋಟಿಕ್ ಕೊಡ್ತಾಯಿದ್ರು ಅವಾಗ. ಅಪ್ಪಾಜಿಗೆ ನನ್ನ ಮನೆ ಕಳಿಸ್ಬೇಕು ಅಂತ, ಇಡೀ ದಿನ ಅಲ್ಲಿದ್ದೀನಿ ಅಂತ ಅವ್ರನ್ನ ನೋಡೋಕ್ಕೆ ಬಂದರು. ಬಂದುಬಿಟ್ಟು ನೀನೀಗ ಮನೆಗೆ ಹೋಗು, ರಾತ್ರಿ ಸಾಯಂಕಾಲ ನೀನು ಮನೆಗೆ ಹೋಗು, ನಾನಿರ್ತೀನಿ ಅಂತ. ನಾನು ಹೇಳಿದೆ, ಇಲ್ಲ ಅಪ್ಪಾಜಿ ನನಗೇನು ಕೆಲಸ ಇಲ್ಲ, ಇಟ್ಸ್ ಓಕೆ, ಮನೇಲಿ ಹೋಗಿ ನೋಡ್ಕೊ ಅಂತ. ಅವರಿಗೆ ಮಕ್ಕಳಿದಾರಲ್ಲ, ಚಿಕ್ಕವರಲ್ಲ ಅವಾಗಂತ. ನಾನು ಹೇಳ್ತಿದ್ದೆ, ಇಲ್ಲ ಅಪ್ಪಾಜಿ ಅಮ್ಮಮ್ಮಲ್ಲಿ ಹೋಗಿದ್ದಾರೆ, ಪರವಾಗಿಲ್ಲ.
ನೋಡಿಲ್ಲಿ ನನ್ನ ಇಲ್ಲಿ ಆರಾಮಾಗಿದೆ, ಅದ್ರ ಪಕ್ಕ ಒಂದು ಹಾಕಿರ್ತಾರಲ್ಲ ಬೆಡ್ ಥರ, ಅಲ್ಲಿ ಮಲ್ಕೊಂಡು ನಂಗೆ ತೋರಿಸ್ತಾ ಇದ್ದಾರೆ ಅವ್ರು, ನೋಡಿ ಎಷ್ಟು ಚೆನ್ನಾಗಿ ಮಲ್ಕೋತಾ ಇದ್ದೀನಿ ಅಲ್ಲಿ, ಸೊ ನೀವು ಹೋಗು ನಾನು ಆರಾಮಾಗಿ ಮಲ್ಕೊತೀನಿ ಅಂತ. ಐ ಡೋಂಟ್ ನೋ, ಅಪ್ಪಾಜಿ ವುಂಟ್ ಹ್ಯಾವ್ ಲೆಫ್ಟ್ ಹಿಮ್ ದಟ್ ಡೇ ಇಫ್ ಹಿ ವಾಸ್ ಹಿಯರ್. ಇಲ್ಲ ಭಾಳ